ಆವಾಗ್ಲೇ ತಾನೇ ಕೊಟ್ನಲ್ಲ, ಮತ್ತೆ ಕುಡಿತಿದ್ಯಾ? ಇನ್ನೊಂದ್ಸಲಿ ಕುಡಿದ್ರೆ ತಪ್ಪೇನಿದೆ ಜಾನಕಿ. ಅದು ನೀನು ಕೊಡುವಾಗ ನೀನು ಕೊಡೋ ಕಾಫಿನಲ್ಲಿ ಸ್ವಲ್ಪ ಕಿಕ್ ಜಾಸ್ತಿನೇ ಇರುತ್ತೆ. ಹೌದು, ನಾನು ಇದರಲ್ಲಿ ಬಾಂಗ್ ಮಿಕ್ಸ್ ಮಾಡಿದ್ದೀನಲ್ಲ, ಅದಕ್ಕೆ ಕಿಕ್ ಜಾಸ್ತಿ ಇರತ್ತೆ. ಕೊಡ್ಲಾ ಒಂದು ಬಕೆಟು? ಒಂದು ಡ್ರಮ್ ಪೂರ್ತಿ ಕೊಡು, ನಾನು ಕುಡಿಯೋದಕ್ಕೆ ರೆಡಿ. ಪ್ರೀತಿ ತುಂಬಿರೋ ವಸ್ತು ಕಂಡ್ರೆ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿನೇ. ಆದ್ರೆ ಇದ್ರಲ್ಲಿ ಹಾಕಿರೋದು ಕಾಫಿ ಪುಡಿ, ಸಕ್ಕರೆ. ಪರವಾಗಿಲ್ಲ. ಏನು ನಂಜುಗುಡಿ ಬಾಳ ಮಾತಾಡ್ತಿದ್ದಾನೆ, ಏನ್ ವಿಷಯ? ನೋಡು ನಂಜುಗುಡಿ ದೊಡ್ಡ ಮೆಂಟ್ಲು ಹಾಕ್ಬಿಟ್ಟಿದ್ದಾನೆ. ಕೊಟ್ಟಿರೋ ಒಂದು ಕಪ್ ಕಾಫಿಗೆ ಇಷ್ಟು ದೊಡ್ಡ ಭಾಷಣ ಬಿಗಿತಿದ್ದಾನೆ ಅವಾಗ್ಲಿಂದ. ಏನ್ ನಂಜುಗುಡಿ ಕವಿ ಆಗ್ತಿದ್ಯೋ ಹೇಗೆ? ಭಾವನೆ ತುಂಬ ಹುಡುಗಿ ಇರುವಾಗ ಕವಿ ಆಗದೆ ಇದ್ರೆ ಹೇಗೆ? ಅಬ್ಬಾ, ಇದು ನಂಜುಗುಡಿನ ಅಲ್ಲ, ಕಾಳಿದಾಸ. ನೋಡು ಏನೆಲ್ಲ ಮಾತಾಡ್ತಿದ್ದಾನೆ. ಹೋಗ್ಲಿ ಬಿಡು ಜಾನಕಿ, ಏನೋ ಹುಡುಗ ತುಂಬಾ ಒಳ್ಳೆಯವನಾಗ್ತಿದ್ದಾನೆ, ಖುಷಿ ಪಡೋಣ. ಒಳ್ಳೆಯವನಾಗ್ಬೇಕು ನಿಜ, ಅದು ಈ ಮಟ್ಟಿಗ ಭಯ ಆಗ್ತಿದೆ. ಹೌದು, ಶೀಲಾ ಮೇಲೆ ಕಾಣಿಸ್ತಾ ಇಲ್ಲ. ಬೆಳಗ್ಗೆನೆ ಎಲ್ಲಿಗೆ ಹೋಗಿದ್ದಾನೆ? ಯಾಕೆ ನಿಮಗೆ ಹೇಳಿಲ್ವಾ ಅವನು? ಇಲ್ಲ, ಏನ್ ವಿಷಯ? ಇನ್ನೂ ಒಂದೆರಡು ದಿನ ಮನೇಲಿ ಇರಲ್ಲ ಅಂತ ಅಂದ. ಹೌದು. ಇದಕ್ಕೆ ಅವನಿಗೆ ಪ್ಲಾನ್ ಮಾಡ್ಬೋದು. ಈಗ ಶಾಂತನು ಮನೆಗೆ ಬಂದ್ರೆ ಅವನಿಗೆ ಗೊತ್ತಾಗಲ್ವಾ ನಂಜುಗುಡಿ? ಗೊತ್ತಾಗ್ಲಿ ಬಿಡು. ಗೊತ್ತಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಭಯ ಪಡ್ತಾನೆ. ಒಳ್ಳೆ ಪ್ಲಾನೇ ಮಾಡಿದಾನ ಅವನು. ನಿಮಗೆಲ್ಲ ಹೇಳೋಗ್ತಾನೆ ಅನ್ಕೊಂಡಿದ್ದೆ, ಹೇಳ್ದೆ ಹೋಗಿದ್ದಾನೆ. ಇಲ್ಲಿ ಯಾವ ಪ್ಲಾನು ನಡೀತಾ ಇಲ್ಲಮ್ಮ. ಅಣ್ಣ ಕಾಲೇಜ್ಗೆ ಯಾವುದೋ ಸರ್ಟಿಫಿಕೇಟ್ ತರೋದಕ್ಕೆ ಅಂತ ಹೋಗಿದ್ದಾನೆ, ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಹೌದಾ? ಯಾಕೆ ಇದ್ದಕ್ಕಿದ್ದಂಗೆ? ಏನೋ ಕಾಲ್ ಬಂತಂತೆ, ಅದಕ್ಕೆ ಹೋದ. ನನಗೊಂದು ಮಾತು ಹೇಳ್ದೆ ಹೋದ್ನಾ? ಅಯ್ಯೋ, ನಮಗೆ ಹೇಳಿಲ್ಲ, ನಿನಗೆ ಹೇಳ್ತಾನ? ಏನೋ ಹಂಗಂದ್ರೆ ನಾನು ಬೇರೆ ಯಾರೋ ಅನ್ನೋ ಥರ ಮಾತಾಡ್ತಿದ್ಯಾ? ಹಾಗೇನಿಲ್ಲಕ್ಕ. ಯಾಕೋ ಜಾಸ್ತಿ ಆಯ್ತು ನಿಂದು. ಊರಿಗೆ ವಾಪಸ್ ಕಳ್ಸಿದ್ರೆ ಗೊತ್ತಾಗುತ್ತೆ. ನೀನೇನ್ ಬೇಜಾರು ಮಾಡ್ಕೋಬೇಡ ಬಿಡು ನಂಜುಗುಡಿ. ಸ್ವಂತ ಅಕ್ಕ ಮನೆಯಿಂದ ಹೊರ ಹೋಗು ಅಂದ್ಲು. ಇಲ್ಲಿದ್ದೇನು ಮಾಡೋದು? ಎಲ್ಲ ನನ್ನ ಹಣೆ ಬರ. ಅಕ್ಕ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾಳೆ, ಅಕ್ಕನ ಮಗಳು ಬೇಡ ಅಂತ ಹೇಳ್ತಿದ್ದಾಳೆ. ಯಾರ ಮಾತು ಕೇಳಬೇಕು ಅಂತ ನೀನೇ ಡಿಸೈಡ್ ಮಾಡು. ಕವಿತೆ ಬರೆಯೋ ಹುಡುಗ ಇದೇ ಮನೇಲಿದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ. ಅದೆಲ್ಲಿ ಅಂತ ಹೇಳಲೆ, ಅದೇನು ಅಂತ ಹೇಳಲೆ, ಮೇಲಿಂದ ಕೆಳಗೆ ಬಿದ್ದರೆ ಮೈಮೂಳೆ ಮುರಿದು ಬರುವುದೇನೆ ಪ್ರೇಮ, ಮೈಯೆಲ್ಲ ಕುಯ್ದುಕೊಂಡರೆ ಬ್ಲಡ್ ಅಲ್ಲಿ ಪ್ರೇಮ ಬರದೆ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಶಾಂತನು, ಏನಾಯ್ತು? ಏನ್ ವಿಷಯ? ಯಾಕೆ ಇಷ್ಟು ಕೋಪದಲ್ಲಿದೆಯಾ? ಏನಿಲ್ಲ, ಸ್ವಲ್ಪ ಟೆನ್ಷನ್ ಅಂತ. ಯಾಕೆ? ನನ್ನ ಹತ್ರ ಹೇಳ್ಬಾರ್ದು ಅಂತ ಏನಾದರೂ ಇದೆಯಾ? ಹಾಗೇನಿಲ್ಲ. ಶೀಲಂ ಇಲ್ವಾ? ಫೋನ್ ನಾಟ್ ರೀಚ್ ಆಗಿ ಬರ್ತಿದೆ. ಎಲ್ಲ ಹೋಗಿದ್ದಾನೆ? ಅವನ ಮನೇಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾನೆ. ಹೌದಾ? ಬರಲಿ ಬಿಡಿ, ನಾನು ಬರೋರ್ಗೂ ಕಾಯ್ತೀನಿ. ಏನು ಪ್ರಯೋಜನ ಇಲ್ಲ. ಅದೇನೋ ಕಾಲೇಜ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಬರೋದಕ್ಕೆ 2-3 ದಿನ ಆಗುತ್ತಂತೆ. ನಂಜು ಹತ್ರ ಹೇಳೋಗಿದ್ದಾನೆ. ಹೌದು, ಅವನ ಹತ್ರ ಏನು ಮಾತಾಡೋದು? ಅಂಥ ದೊಡ್ಡ ವಿಷಯ ಏನಲ್ಲ, ಬಂದ ಮೇಲೆ ಮಾತಾಡ್ತೀನಿ ಬಿಡಿ. ಸರಿ ಬಿಡಪ್ಪ. ಏನ್ ಶಾಂತನು, ತುಂಬಾ ಟೆನ್ಷನ್ ಅಲ್ಲಿದ್ದೀರಾ?
ಏನಿಲ್ವಲ್ಲ? ಶಾರದಾ ಅತ್ತೆ ಕಿಡ್ನಾಪ್ ಆಗಿದ್ದಾರೆ. ಅದಕ್ಕೆ ನೀವು ಇಷ್ಟೊಂದು ಟೆನ್ಷನಲ್ಲಿದ್ದೀರಾ ಅಲ್ವಾ? ಅಮ್ಮನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ನೀವು ಫೋನಲ್ಲಿ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಹೌದು ಜಾನಕಿ ಅವರೇ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಒಬ್ಬರ ಮೇಲೆ ಅನುಮಾನ ಇದೆ, ಆದರೆ ಅವನೊಬ್ಬನೇ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ ಎಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಇದ್ರೂ ಯಾರೂ ಇಲ್ದಿರೋ ಪರಿಸ್ಥಿತಿ ಅವ್ರದ್ದು. ನನಗೆ ಈ ಶೀಲಮ್ಮು ನಂಜುಗುಡಿ ಮೇಲೆ ಅನುಮಾನ ಇದೆ ಶಾಂತನವರೇ. ಯಾಕೆ ನಿಮಗೆ ಹಾಗೆ ಅನ್ನಿಸ್ತಾ ಇಲ್ವಾ? ನನಗೂ ಹಾಗೆ ಅನಿಸ್ತದೆ. ಇವ್ರು ಯಾಕೆ ಕಿಡ್ನಾಪ್ ಮಾಡೋದಕ್ಕೆ ಹೋದ್ರು? ಶಾರದತೆಗೆ ನಮ್ಮ ಮನೆ ಮೇಲೆ ಎಂತ ದ್ವೇಷ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಮೊನ್ನೆ ದೊಡ್ಡಮ್ಮನ ಹತ್ರ ತುಂಬಾ ಜಗಳ ಆಡಿದ್ರಂತೆ. ಆ ಕಾರಣ ಏನಾದ್ರೂ ಇಟ್ಕೊಂಡು ಕಿಡ್ನಾಪ್ ಮಾಡಿರ್ಬೋದು ಅಂತ ನಂಗೆ ಡೌಟ್ ಬರ್ತಾ ಇದೆ. ನಿಮಗೆ ಈ ವಿಚಾರದ ಬಗ್ಗೆ ಏನಾದ್ರು ಗೊತ್ತಿದೆಯಾ? ಇಲ್ಲ, ಆದ್ರೂ ಹೇಳ್ದೆ ಕೇಳ್ದೆ ಶೀಲಂ ಮನೆ ಬಿಟ್ಟು ಹೋಗೋನಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಅದು ಬಿಟ್ರೆ ಬೇರೇನೂ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ. ನನಗೇನಾದ್ರೂ ಈ ವಿಷಯದ ಬಗ್ಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ.